ಬಂದಾಗೇನೆ ರೊಮ್ಯಾನ್ಸು ಸಾಂಗು ಒಂದು ಇಮ್ಯಾಜಿನೇಷನ್ ಇರುತ್ತೆ. ಒಂದು ಸಿನಿಮಾ ಅಂದ್ರೆ 2-3 ಹಾಡು, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಇರುತ್ತೆ, ಪ್ರಪೋಸ್ ಮಾಡೋದು, ಒಂದ್ ಸ್ವಲ್ಪ ಕಾಟ ಕೊಡೋದು, ಅದೆಲ್ಲ ಬಿಟ್ಬಿಟ್ಟು ನಿಮ್ಮ ಹತ್ರ ಇವಾಗ ಡೆಡ್ ಬಾಡಿನ ಎಕ್ಸ್ಪ್ಲೇನ್ ಮಾಡಿಸೋ ಕೆಲಸ ಕೊಟ್ಟಿದ್ದಾರೆ. ಹೆಂಗ್ ಫೀಲ್ ಆಗ್ತದೆ? ಇಲ್ಲ ಮೇಡಮ್, ಚೆನ್ನಾಗಿ ಫೀಲ್ ಆಯಿತು. ಅಂದರೆ ಖುಷಿ ಆಯಿತು. ಅಂದರೆ ಕಲಾವಿದ ಅಂದಮೇಲೆ ಎಲ್ಲ ಮಾಡಬೇಕು, ಅದನ್ನ ಜೀರ್ಣ ಮಾಡ್ಕೊಂಡು ಮಾಡಬೇಕು, ಅರ್ಗಿಸ್ಕೊಂಡು ಮಾಡಬೇಕು, ಅವನೇ ಕಲಾವಿದ ಅಂತ ನನ್ನ ಅನಿಸಿಕೆ. ಆಮೇಲೆ ಮೇಡಮ್ ಅದನ್ನ ಮಾಡಿ ತೋರಿಸಿದ್ರು. ನನಗೆ ಅದನ್ನು ಹೇಳಿದ್ನಲ್ಲ ನಿಮಗೆ, ಅದನ್ನ ತುಂಬ ಈಸಿ ಆಯಿತು. ಡೆಡ್ ಬಾಡಿ ಸೀನ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಪೋರ್ಷನ್ ಆಗಿರ್ಬೋದು, ಆಮೇಲೆ ಕಾಲೇಜರ ಟೀಚ್ ಮಾಡ್ತೀನಲ್ಲ ಆ ಟೈಮಲ್ಲಿ ಆಗಿರ್ಬೋದು. ಅಂದರೆ ಅವ್ರು ಕಂಪ್ಲೀಟಾಗಿ ಹಿಂಗೆ ಬಂದು ಹೇಳ್ತೀರು, ಹಿಂಗೆ ಬಂದು ನಿಂತ್ಕೊಬೇಕು, ಹಿಂಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು. ನೀನು ಲೆಕ್ಚರಲ್ಲಿ ನಿನಗೆ ಲೆಕ್ಚರ್ಗೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂದರೆ ಆ ರೀತಿನೇ ಬಿಹೇವ್ ಮಾಡಬೇಕು. ನೀನು ಸ್ಟೂಡೆಂಟ್ಸ್ ಥರ ಆಡೋಂಗಿಲ್ಲ ಅಂತ ಮೊದಲೇ ಹೇಳಿರೋರು. ಆ ಡಿಗ್ನಿಟಿಯಾಗಿ, ಆ ಡಿಸಿಪ್ಲಿನ್ ಆಗಿ, ಆ ಶೇಡ್ಸ್ ಹಾಕೊಂಡು ಸ್ಟೈಲ್ ಆಗಿರ್ಬೋದು, ಕಾರ್ಯನಿಳೆ ಸ್ಟೈಲ್ ಆಗಿರ್ಬೋದು, ಒಂದು ಡಿಫ್ರೆಂಟ್ ಕತೆ, ಕಂಟೆಂಟ್ ಬೇಸ್ ಕತೆ. ಅದಕ್ಕೆ ನಾನು ಜೀವ ತುಂಬಿದ್ದೀನಿ ಅನ್ಕೊತೀನಿ ಮೇಡಮ್. ಇವ್ರು ಅಂದ್ರೆ ಸಿಂಧು ಅವ್ರು ಹೇಳ್ತಾ ಇದ್ರು, ನೀವು ಒಬ್ಬರೇ ಮಗ, ಅದಕ್ಕೆ ನಿಮ್ಮ ತಾಯಿ ಸ್ವಲ್ಪ ಎದುರ್ಕೋತಾ ಇದ್ರು ಅಂತ. ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೆಂಗಿತ್ತು? ಸಿನಿಮಾ ನೋಡಿದ್ಮೇಲೆ ತೋರಿಸಿದ್ದೀರಾ ಸಿನಿಮಾ ಏನಾದ್ರು? ಇಲ್ಲ, ಸಿನಿಮಾ ತೋರಿಸಿಲ್ಲ. ಇದು ನೋಡಿದ್ದಾರೆ, ಟೀಸರ್ ನೋಡಿದ್ದಾರೆ, ಟೀಸರ್ ಟ್ರೇಲರ್ ಎಲ್ಲ ನೋಡಿದ್ದಾರೆ. ಇದೇನು ಡೆಡ್ ಬಾಡಿ ಜೊತೆ ನೀನು ಆ್ಯಕ್ಟ್ ಮಾಡಿ ಅಂತ ಅವ್ರಿಗೆ ಶಾಕ್ ಆಯ್ತು. ನಮ್ಮ ಅಪ್ಪ ಅಮ್ಮಗೆ ಶಾಕ್ ಆಯಿತು. ನಿಜವಾಗ್ಲೂ ಡೆಡ್ ಬಾಡಿನ ಅಂತ ಕೇಳಿದ್ರು. ನಾನು ನಿಜವಾಗ್ ಡೆಡ್ ಬಾಡಿ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಡೆಡ್ ಬಾಡಿನೇ ಇದು ಅಂತ ಹೇಳಿದೆ. ಇಲ್ಲ, ನಿಜವಾದ್ದಲ್ಲ ಇದು ಅನ್ಸುತ್ತೆ, ಇದು POP ಇದು ಅಂತ ಹೇಳಿದ್ರು. ಇಲ್ಲ, ನಿಜವಾಗ್ ಡೆಡ್ ಬಾಡಿಲೇ ಆ್ಯಕ್ಟ್ ಮಾಡಿರೋದು ನಾವು ಅಂತ ಹೇಳಿದೆ. ನಮ್ಮ ಅಮ್ಮ ಸ್ವಲ್ಪ ಗಾಬರಿ ಆದರು. ನೀನು ಹಂಗೆಲ್ಲ ಮಾಡೋದವಲ್ಲ, ಹೆಂಗೆ ಭಯಪಟ್ಟ, ಹೆಂಗೆ ಗೊತ್ತಲ್ಲ, ಅಮ್ಮಂಗೆ ಗೊತ್ತಿತ್ತಲ್ಲ, ಭಯಪಡ್ತಿದ್ದೆ. ಆಮೇಲೆ ರೆಗ್ಯುಲರ್ ಹೇಳ್ತಿದ್ದೆ ಫೋನಲ್ಲಿ, ಹಿಂಗಾಗಿದೆ, ಹಿಂಗಿದೆ, ಡೆಡ್ ಬಾಡಿ ಶೂಟ್ ಮಾಡಿಸ್ತಾರೆ ಅಮ್ಮ ಇವತ್ತು ಅಂತಾನೆ ಹೇಳ್ತಿದ್ದೆ. ನಾನು ಬೈಕೋತಿದ್ದೆ. ಶಾರ್ಟ್ ಫಿಲ್ಮ್ಸ್ ಮಾಡಿದಾಗಲೂ ಅಷ್ಟೇ, ಅದನ್ನು ಸ್ಮಶಾನನೇ. ನೈಟ್ 3 ಗಂಟೆ ಸ್ಮಶಾನ ಕರ್ಕೊಂಡು ಹೋಗ್ಬಿಡೋದು, ಸಮಾಧಿ ಹತ್ರ ನಿಲ್ಸೋದು. ಇವ್ರೇನು ಅಂತಂದರೆ ಸಮಾಧಿ ಹತ್ರ ನಿಂತ್ಕೊಂಡಾಗ, ಮೇಡಮ್ ದಯವಿಟ್ಟು ನೆಕ್ಸ್ಟ್ ಇಂಥ ಕತೆ ಮಾಡಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಅದು ಏನು ಅಂತಂದರೆ ನಿಮಗೆ ಶೂಟ್ ಮಾಡೋಕ್ಕೆ ಆಗ್ತಿಲ್ಲ ನಾವು. ಇನ್ಫ್ಯಾಕ್ಟ್ ಅದು 3 ಗಂಟೆ ಅನಿಸುತ್ತೆ. ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಇದಾದಮೇಲೆ ಸುಮ್ಮನೆ ಒಂದು ಹೇಗೆ ಬರುತ್ತೆ ಅಂತ ಆ ಕತೆನೂ ಕೂಡ ಸೇಮ್ ಇದೇನೆ, ಅಂದರೆ ದೆವ್ವಗಳದ್ದು ಕತೆನೇ. ಸ್ಮಶಾನ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ, ನೈಟ್ 3 ಗಂಟೆ ಆಗ್ತಿದೆ. ಇವತ್ತು ಶೂಟ್ ಮಾಡ್ತಿದ್ವಿ, ಆಗ್ತಾನಿಲ್ಲ ಶೂಟ್ ಮಾಡೋಕ್ಕೆ ಆಗ ಇವ್ರಿಗೆ ಮೊದಲೇ ದೇವರು ಅನ್ನೋದು ಜಾಸ್ತಿ. ಅಯ್ಯೋ ಇಲ್ಲ ಆಗ್ತಿಲ್ಲ ಮೇಡಮ್, ಅದು ಶೂಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಮೇಡಮ್, ನಮಗೆ ಬೇಡ ಮೇಡಮ್ ಹೋಗ್ಬಿಡೋಣ ಅಂತ ಕಾರ್ ಹತ್ತುತ್ತಾರೆ. ಸೊ ಇಲ್ಲ, ನನಗೆ ಇವತ್ತು ಶೂಟ್ ಮಾಡ್ಕೊಂಡೇ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಸ್ಮಶಾನದಲ್ಲಿ ನಿಂತ್ಕೊಂಡು, ಅದು ಇನ್ಫ್ಯಾಕ್ಟ್ ಯಾರೂ ಇಲ್ಲ, ಕ್ಯಾಮ್ರಾಮನ್ ಹೆದರ್ಕೊಂತಾರೆ, ಇವ್ರು ಹೆದರ್ಕೊಂತಾರೆ. ಅಯ್ಯೋ ಬನ್ರಿ ಏನಾಗಲ್ಲ ಅಂತ ನೋಡಿದ್ರೆ ಅಲ್ಲಿಬ್ರು ನಡ್ಕೊಂಡು ಬರ್ತಿದ್ದಾರೆ. ಅವರೆಲ್ಲ ಧೈರ್ಯವಾಗಿಲ್ಲ. ನಿಮ್ಗೇನು ಅಂದರೆ ಅವ್ರು ಪಾಪ, ಇಲ್ಲ ಮೇಡಮ್ ನೀವು ನೆಕ್ಸ್ಟ್ ಇಂಥ ಕಥೆನೇ ಮಾಡಬೇಡಿ ಪ್ಲೀಸ್ ಮೇಡಮ್, ಒಂದು ಲವ್ ಸ್ಟೋರಿ ಮಾಡಿ, ಒಂದು ರೊಮ್ಯಾಂಟಿಕ್ ಏನಾದರೂ ಒಂದು ಇದನ್ನು ಮಾಡಿಬಿಟ್ಟು ಈ ಥರ ಕತೆ ಮಾಡಬೇಡಿ. ನನಗೆ ಸ್ಮಶಾನದಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು 2 ದಿನ ತೊಗೊಂಡಿದ್ದೀವಿ ಅದನ್ನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.